ಶುದ್ಧ ಹಾಲು ಉತ್ಪಾದನೆ. ಜಾಗತೀಕರಣ ನೀತಿ ಜಾರಿಯಲ್ಲಿರುವ ಇಂದಿನ ಈ ದಿನಗಳಲ್ಲಿ ರೈತರು ಉತ್ಪಾದಿಸುವ ಹಾಲಿಗೆ ಹೆಚ್ಚಿನ ದರ ಸಿಗಬೇಕೆಂದು ನಿರೀಕ್ಷಿಸುವುದಾದರೆ ಉತ್ಪಾದನೆ ಮಾಡಿದ ಹಾಲಿನಲ್ಲಿ ಗುಣಮಟ್ಟ ಕಾಪಾಡುವುದು ಅವರ ಜವಾಬ್ದಾರಿಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪರಿಶುದ್ಧ ಹಾಗೂ ಗುಣಮಟ್ಟದ ಹಾಲನ್ನು ಗ್ರಾಹಕರಿಗೆ ನೀಡುವಂತಾಗಲು ರೈತರು ಪಾಲನೆ ಮಾಡಬೇಕಾದ ಶುದ್ಧ ಹಾಲು ಉತ್ಪಾದನಾ ಕ್ರಮಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಕೊಟ್ಟಿಗೆ ನೈರ್ಮಲ್ಯತೆ. ಶುದ್ಧ ಹಾಲು ಉತ್ಪಾದನೆಯಲ್ಲಿ ಕೊಟ್ಟಿಗೆ ನೈರ್ಮಲ್ಯತೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಕೊಟ್ಟಿಗೆಯಲ್ಲಿ ನೈರ್ಮಲ್ಯತೆ ಕಾಪಾಡಲು ರೈತರು ಅನುಸರಿಸಬೇಕಾದ ಅಂಶಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಹಸು ನಿಲ್ಲಲು ಹಾಗೂ ಮಲಗಲು ಕನಿಷ್ಠ 5 ರಿಂದ 5.5 ಅಡಿಗಳಷ್ಟು ಸ್ಥಳಾವಕಾಶವನ್ನು ಕಲ್ಪಿಸಿರಬೇಕು. ಪ್ರತಿ 2 ರಿಂದ 3 ಗಂಟೆಗಳಿಗೊಂದು ಬಾರಿ ಹಸು ಮಲಗುವ ಸ್ಥಳದಿಂದ ಸಗಣಿಯನ್ನು ತೆಗೆದು ಹೊರಹಾಕಬೇಕು. ಹಸುಗಳನ್ನು ಪ್ರತಿದಿನ ತೊಳೆದು ಶುಭ್ರಗೊಳಿಸಬೇಕು. ಕೊಟ್ಟಿಗೆಯನ್ನು ದಿನಕ್ಕೊಂದು ಬಾರಿ 5% ವಾಷಿಂಗ್ ಸೋಡಾ ಅಥವಾ ಫೆನಾಯ್ಲ್ ಅಥವಾ ಫಾರ್ಮಲಿನ್ ದ್ರಾವಣದಿಂದ ತೊಳೆದು ಶುಚಿಗೊಳಿಸಬೇಕು. ಗಂಜಲ ಹಾಗೂ ಕೊಟ್ಟಿಗೆ ತೊಳೆದ ನೀರು ಗಂಜಲ ಕಾಲುವೆಗೆ ಸರಾಗವಾಗಿ ಹರಿದು ಹೋಗಲು ಗಂಜಲ ಕಾಲುವೆ ಇರುವ ದಿಕ್ಕಿಗೆ ನೆಲದಲ್ಲಿ ಪ್ರತಿ 2 ಅಡಿಗೆ ಅರ್ಧ ಅಂಗುಲದಷ್ಟು ಇಳಿಜಾರನ್ನು ಕಲ್ಪಿಸಬೇಕು. ಗಂಜಲದ ಕಾಲುವೆಯಿಂದ ಗಂಜಲದ ಗುಂಡಿಗೆ ಗಂಜಲ ಮತ್ತು ನೀರು ಸರಾಗವಾಗಿ ಹರಿದು ಹೋಗುವಂತೆ ಕಾಲುವೆಯಲ್ಲಿ ಪ್ರತಿ 2 ಅಡಿ ಉದ್ದಕ್ಕೆ ಅರ್ಧ ಅಂಗುಲದಷ್ಟು ಇಳಿಜಾರನ್ನು ಕಲ್ಪಿಸಬೇಕು. ಕೊಟ್ಟಿಗೆಯನ್ನು ಗುಡಿಸುವ ಮೊದಲು ನೆಲಕ್ಕೆ ನೀರು ಚಿಮುಕಿಸಿ ಗುಡಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಗಂಜಲ ಗುಂಡಿಗೆ ಕನಿಷ್ಠ ವಾರಕ್ಕೆ 2 ಬಾರಿ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಪ್ರತಿ 2 ತಿಂಗಳಿಗೊಂದು ಬಾರಿಯಂತೆ ಗೋಡೆಗಳಿಗೂ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ವರ್ಷಕ್ಕೊಂದು ಬಾರಿ ಕೊಟ್ಟಿಗೆಗೆ ಸುಣ್ಣ ಬಳಿಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಕಾಯಿಲೆ ಪೀಡಿತ ಪಶುವನ್ನು ಕೊಟ್ಟಿಗೆಯಿಂದ ಪ್ರತ್ಯೇಕಿಸಿ ಪ್ರತ್ಯೇಕವಾಗಿ ಶುಶ್ರೂಷೆ ಮಾಡಬೇಕು. ಕ್ರಿಮಿ ಕೀಟಗಳ ಹಾವಳಿಯಿಂದ ಹಸುಗಳನ್ನು ರಕ್ಷಿಸಲು ಗೋಡೆಗಳು ಬಿರುಕು ರಹಿತವಾಗಿರಬೇಕು. ರಾಸುಗಳ ಆರೋಗ್ಯ ರಕ್ಷಣೆ. ಕೊಟ್ಟಿಗೆ ನೈರ್ಮಲ್ಯತೆಯ ಜೊತೆಗೆ ರಾಸುಗಳ ಆರೋಗ್ಯ ರಕ್ಷಣೆಯೂ ಸಹ ಶುದ್ಧ ಹಾಲು ಉತ್ಪಾದನೆಯಲ್ಲಿ ಮಹತ್ವ ಪಡೆದಿದೆ. ಸಾಂಕ್ರಾಮಿಕ ಕಾಯಿಲೆಗಳಿಂದ ರಾಸುಗಳನ್ನು ರಕ್ಷಿಸಲು ಮುನ್ನೆಚ್ಚರಿಕಾ ಕ್ರಮವಾಗಿ ಕಾಲಕಾಲಕ್ಕೆ ಸೂಕ್ತ ಲಸಿಕೆಗಳನ್ನು ನೀಡುವುದು ತುಂಬಾ ಮುಖ್ಯ. ಪಶುಗಳನ್ನು ಬಾಧಿಸಬಲ್ಲ ಎಲ್ಲಾ ಕಾಯಿಲೆಗಳ ವಿರುದ್ಧ ನಮ್ಮಲ್ಲಿಂದು ಲಸಿಕೆಗಳು ಲಭ್ಯವಿಲ್ಲ. ಕೇವಲ ಕೆಲವಷ್ಟೇ ಕಾಯಿಲೆಗಳಿಗೆ ನಮ್ಮಲ್ಲಿ ಲಸಿಕೆಗಳು ಲಭ್ಯ. ಈ ಪೈಕಿ ಬ್ಯಾಕ್ಟೀರಿಯಾ ಮೂಲದ ಕಾಯಿಲೆಗಳು ಎನಿಸಿಕೊಂಡ ನೆರಡಿ ರೋಗ, ಚಪ್ಪೆ ರೋಗ, ಗಂಟಲು ಬೇನೆ, ಬ್ರುಸೆಲ್ಲೋಸಿಸ್ ಹಾಗೂ ವೈರಾಣು ಮೂಲದ ಕಾಯಿಲೆಗಳು ಎನಿಸಿಕೊಂಡ ಕಾಲುಬಾಯಿ ಜ್ವರ ಹಾಗೂ ರೇಬೀಸ್, ಹಾಗೆಯೇ ಪಶುಗಳನ್ನು ಬಾಧಿಸಬಲ್ಲ ರಕ್ತ ಪರಾವಲಂಬಿ ಮೂಲದ 3 ಪ್ರಮುಖ ಕಾಯಿಲೆಗಳ ಪೈಕಿ ಥೈಲೇರಿಯಾಸಿಸ್ ಎಂಬ ಕಾಯಿಲೆ ವಿರುದ್ಧ ನಮ್ಮಲ್ಲಿಂದು ಲಸಿಕೆಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಲಸಿಕೆ ಹಾಕುವ 15 ದಿನಗಳಷ್ಟು ಮುಂಚಿತವಾಗಿ ಪಶುಗಳನ್ನು ಜಂತುಹುಳು ವಿರುದ್ಧ ಔಷಧೋಪಚಾರಕ್ಕೆ ಒಳಪಡಿಸುವುದು ಶ್ರೇಯಸ್ಕರ. ಕೆಚ್ಚಲಿನ ಸ್ವಚ್ಛತೆ. ಹಸುವಿನ ಕೆಚ್ಚಲು ಸ್ವಚ್ಛವಾಗಿದ್ದರೆ ಮಾತ್ರ ಶುದ್ಧ ಹಾಲು ಪಡೆಯಲು ಸಾಧ್ಯ. ಹಾಲಿಂಡುವ ಮೊದಲು ಪ್ರತಿ ಬಾರಿ ಕೆಚ್ಚಲನ್ನು ಶುದ್ಧ ನೀರು ಬಳಸಿ ತೊಳೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ತೊಳೆದ ಕೆಚ್ಚಲನ್ನು ಶುಭ್ರವಾದ ಟವಲ್ ಬಳಸಿ ಒರೆಸುವ ಅಭ್ಯಾಸವನ್ನು ಸಹಿತ ರೂಢಿಸಿಕೊಳ್ಳಬೇಕು. ಒಂದಕ್ಕಿಂತ ಹೆಚ್ಚು ಹಸುಗಳನ್ನು ಸಾಕಲಾಗಿದೆ ಎಂದಾಗಿದ್ದರೆ ಪ್ರತಿ ಪಶುವಿಗೆ ಪ್ರತ್ಯೇಕ ಟವಲ್ ಬಳಸುವುದು ಶ್ರೇಯಸ್ಕರ. ಹಾಲಿಂಡಿದ ಬಳಿಕ ಕೆಚ್ಚಲಿನ ಎಲ್ಲಾ ತೊಟ್ಟುಗಳಿಗೆ ಸೋಂಕು ನಾಶಕ ದ್ರಾವಣವನ್ನು ಸಿಂಪರಣೆ ಮಾಡಬೇಕು.
ಅಥವಾ ಕೆಚ್ಚಲಿನ ಎಲ್ಲಾ ತೊಟ್ಟುಗಳನ್ನು ಸೋಂಕು ನಾಶಕ ದ್ರಾವಣದಲ್ಲಿ ಅದ್ದಬೇಕು. ಹಾಲಿನ ಪಾತ್ರೆಗಳ ಸ್ವಚ್ಛತೆ. ಹಾಲನ್ನು ಹಿಂಡಲು ತುಕ್ಕುರಹಿತ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನೇ ಬಳಸಬೇಕು. ಹಾಲಿಂಡಲು ಬಳಸುವ ಪಾತ್ರೆಗಳ ಬಾಯಿ ಕಿರಿದಾಗಿರಬೇಕು. ಹಾಲನ್ನು ಹಿಂಡಲು ಬಳಸುವ ಪಾತ್ರೆಗಳನ್ನು ವಾಷಿಂಗ್ ಸೋಡಾ ಹಾಗೂ ಬಿಸಿ ನೀರಿನಿಂದ ತೊಳೆದು ಬೋರಲಿಡಬೇಕು. ವೈಯಕ್ತಿಕ ನೈರ್ಮಲ್ಯತೆ. ಹಾಲಿಂಡುವ ವ್ಯಕ್ತಿ ಆರೋಗ್ಯವಂತನಾಗಿರಬೇಕು. ಹಾಲಿಂಡುವ ವ್ಯಕ್ತಿ ತನ್ನ ಕೈಬೆರಳ ಉಗುರುಗಳನ್ನು ಉದ್ದವಾಗಿ ಬೆಳೆಯಲು ಬಿಡದೆ ಆಗಾಗ್ಗೆ ಕತ್ತರಿಸಿ ತೆಗೆಯುತ್ತಿರಬೇಕು. ಹಾಲಿಂಡುವ ಮೊದಲು ಕೈಗಳನ್ನು ಸಾಬೂನು ಬಳಸಿ ತೊಳೆದುಕೊಳ್ಳಬೇಕು. ಹಾಲನ್ನು ಹಿಂಡುವಾಗ ಬೀಡಿ, ಸಿಗರೇಟು, ಎಲೆ ಅಡಿಕೆ, ಜರ್ದಾ ಹಾಗೂ ತಂಬಾಕು ಸೇವನೆ ಅಭ್ಯಾಸದಿಂದ ದೂರವಿರಬೇಕು. ಹಾಲನ್ನು ಹಿಂಡುವಾಗ ಕೆಮ್ಮದಂತೆ, ಸೀನದಂತೆ ಹಾಗೂ ಉಗುಳದಂತೆ ಕಾಳಜಿ ವಹಿಸಬೇಕು. ಈ ಎಲ್ಲಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದರಿಂದ ಮಾತ್ರ ಶುದ್ಧ ಹಾಲು ಉತ್ಪಾದನೆಯ ಕನಸು ನನಸಾಗಲು ಸಾಧ್ಯ. ರೈತರು ಶುದ್ಧ ಹಾಲನ್ನು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಪೂರೈಕೆ ಮಾಡುವುದರಿಂದ ಹಾಲಿಗೆ ಅಧಿಕ ದರ ದೊರೆತು ಆದಾಯ ಹೆಚ್ಚಾಗಲಿದೆ. ಜೊತೆಗಿದು ಗ್ರಾಹಕರಿಗೆ ಶುದ್ಧ ಹಾಗೂ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಲು ನೆರವಾಗಲಿದೆ.